ಸಾಗರನನ್ನು ನಾವು ಭೇಟಿಯಾದೆವು. ಜ್ಞಾನ ಸೂರ್ಯನ ಬೆಳಕಿನಲ್ಲಿ ನಾವೆಲ್ಲ ಬೆಳಗಿದೆವು. ಜ್ಞಾನ ರತ್ನಗಳಿಂದ ಆತ್ಮ ಶೃಂಗಾರವಾಯಿತು. ಲೈಟ್ ಮತ್ತು ಮಾಯಿಟದಿಂದ ಜೀವನ ತುಂಬಿತು. ಮಕ್ಕಳನ್ನು ಜ್ಞಾನದಿಂದ ಶೃಂಗಾರ ಮಾಡಲು ಬೇಹದ್ದಿನ ತಂದೆಯು ಬಂದಿದ್ದಾರೆ ನಮಗೆ. ಶ್ರೇಷ್ಠ ಪದವಿ ಪಡೆಯಬೇಕೆಂದರೆ ಸದಾಕಾಲದಲ್ಲಿ ಅಲಂಕರಿತರಾಗಬೇಕು. ಸರ್ವೀಸಿಗೆ ಸದಾ ರೆಡಿ ಇರುವ ಮಕ್ಕಳು ಅಲೌಕಿಕ ಪಾರಲೌಕಿಕ ತಂದೆಯನ್ನು ಅನುಸರಿಸುವವರು. ಜ್ಞಾನಯೋಗದಿಂದ ಆತ್ಮವನ್ನು ಶುದ್ಧಗೊಳಿಸಿ ತಂದೆಗೆ ಬಹಳ ಖುಷಿ ತರುವವರಾಗುತ್ತಾರೆ. ನಾವೆಲ್ಲರೂ ಆತ್ಮಗಳು, ಚಿಕ್ಕ ಚಿಕ್ಕ ಬಿಂದುಗಳು. ತಂದೆಯು ಮಹಾಬಿಂದು, ಜ್ಞಾನ ಸಾಗರರು. ಸ್ವದರ್ಶನ ಚಕ್ರ ಬುದ್ಧಿಯಲ್ಲಿ ಸುತ್ತಿದಾಗ ಪಾಪಗಳು ಕತ್ತರಿಸಿ ಹಗುರವಾಗುತ್ತದೆ. ಜೀವನ ತಂದೆಯು ಆದಿ ಮಧ್ಯ ಅಂತ್ಯ ತಿಳಿಸುತ್ತಾರೆ. ಸೃಷ್ಟಿ ನಾಟಕ ಅನಾದಿ ಎಂದು ಬೋಧಿಸುತ್ತಾರೆ. ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ತಿಳಿದು ಆತ್ಮಶಕ್ತಿಶಾಲಿಯಾಗಿ ಸ್ಥಿರವಾಗುತ್ತದೆ. ಜ್ಞಾನದಿಂದ ಪವಿತ್ರತೆ ಜೀವನವಾದಾಗ 21 ಜನ್ಮಗಳ ಸುಖರಾಜ್ಯ ದೊರೆಯುತ್ತದೆ. ರಾಮರಾಜ್ಯ ಸ್ಥಾಪನೆಯಾಗಿ ಜಗತ್ತು ನಗುತ್ತದೆ. ಸತ್ಯಯುಗದಲ್ಲಿ ಸದಾ ಖುಷಿಯೇ ಮನೆ ಮಾಡುತ್ತದೆ. ಜ್ಞಾನ ಸಾಗರನನ್ನು ನಾವು ಭೇಟಿಯಾದೆವು. ಜ್ಞಾನ ಸೂರ್ಯನ ಬೆಳಕಿನಲ್ಲಿ ನಾವೆಲ್ಲ ಬೆಳಗಿದೆವು. ಜ್ಞಾನ ರತ್ನಗಳಿಂದ ಆತ್ಮ ಶೃಂಗಾರವಾಯಿತು. ಲೈಟ್ ಮತ್ತು ಮಾಯಿಟದಿಂದ ಜೀವನ ತುಂಬಿತು.